ಕಣ್ಣಿಗೆ ಕಾಣಿಸುವಂಥದ್ದು ಕಾಣಿಸದೇ ಇರುವಂಥದ್ದು ಹೆಣ್ಮಕ್ಳ ಸಂತಾನಹೀನತೆಗೆ ಬಹಳ ಇದೆ. ಚೋದಕಗಳಿಲ್ಲದೆ, ಓವರಿಯನ್ ಹಾರ್ಮೋನ್ಸ್ಗಳಿಲ್ಲದೆ, ಆ ಓವರಿಗಳು ಬೆಳೆಯಲ್ದೇ ಇರುವಂಥದ್ದು. ಹೆಂಡ್ತಿಗೆ ಏನಮ್ಮ ನಿನ್ನ ತೊಂದರೆ ಅಂತ ಕೇಳಿದೆ. ಮೊದಲು ಫಸ್ಟು ಅವಳು ತಲೆನೋವು ಒಂದು, ಅವನು ಗಂಡ ಅದೆಲ್ಲ ಕಣೆ ಗಂಡ ಇನ್ನೇನ್ರಿ ಇದೆ. ಅವನು ತಲೆ ಕೆರ್ಕೊಂಡು ಇನ್ನೇನೋ ಹೇಳೋಕೆ ಹೊರಟ, ಇವಳು ಕೈ ಹಿಡಿದು. ಈಕೆ ಕಳೆದ 1.5 ವರ್ಷದಿಂದ ನನ್ನನ್ನು ಹತ್ತಿರಕ್ಕೆ ಬಿಟ್ಕೊಂಡಿಲ್ಲ. ಇನ್ನು ಮಕ್ಕಳೆಲ್ಲಿಂದ ಆಗುತ್ತೆ ಸರ್? ಪ್ರತಿ ಸಾರಿ ನೀವು ಸಿಟ್ಟು ಮಾಡಿಕೊಂಡಾಗ 10 ml ಆಫ್ adrenaline is pumped into the blood. ನಮಸ್ಕಾರ, ನಾನು ನಿಮ್ಮ BT ರುದ್ರೇಶ್, ಹೋಮಿಯೋಪತಿ ತಜ್ಞ. ಇವತ್ತು ಸಂತಾನಹೀನತೆಯಲ್ಲಿ ಹೆಣ್ಣುಮಕ್ಕಳು ಮತ್ತು ಗಂಡು ಮಕ್ಕಳು ಇಬ್ಬರೂ ಕಾರಣರಾಗಿರ್ತಾರೆ. ಇವತ್ತು ನಾವು ಹೆಂಗಸರಲ್ಲಿ ಮಹಿಳೆಯರಲ್ಲಿ ಉಂಟಾಗುವಂತಹ ಸಂತಾನಹೀನತೆ ಬಗ್ಗೆ ಮಾತಾಡೋಣ ಅಂತ ತಮ್ಮ ಮುಂದೆ ಇದ್ದೀನಿ. ಸುಮಾರು ಕಾರಣಗಳು ಕಣ್ಣಿಗೆ ಕಾಣಿಸುವಂಥದ್ದು ಕಾಣಿಸದೇ ಇರುವಂಥದ್ದು ಹೆಣ್ಮಕ್ಳ ಸಂತಾನಹೀನತೆಗೆ ಬಹಳ ಇದೆ. ಮೊದಲನೇದಾಗಿ ನಾವೀಗೆಲ್ಲ ಏನು PCOD ಅಂತ ಏನು ಕರಿತೀವಿ, ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್, ಅದು ಥೈರಾಯ್ಡು, ಒಬೇಸಿಟಿ, ಸೈಕಲಾಜಿಕಲ್ ಇಂಬ್ಯಾಲೆನ್ಸಸ್, ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್, ಅದಲ್ಲದೆ ಅನಟಾಮಿಕಲ್ಲಾಗಿ ಲೋಕಲ್ಲಾಗಿ ಕೆಲವರಿಗೆ ಸರ್ವಿಕ್ಸ್ ಸರಿ ಇಲ್ಲದೆ ಇರೋದು. ಇನ್ನು ಕೆಲವರಲ್ಲಿ ನನ್ನೊಂದು ಕೇಸ್ ಬಂದಿತ್ತು, ಅಟ್ರೋಫಿಕ್ ಯೂಟ್ರಸ್ ಅಂತ. ಅಂದರೆ ಯೂಟ್ರಸ್ಸು ಇನ್ಫಂಟೈಲ್ ಯೂಟ್ರಸ್ ಅಂತ ಕರಿತೀವಿ. ಸರಿಯಾಗಿ ಚೋದಕಗಳಿಲ್ಲದೆ, ಓವರಿಯನ್ ಹಾರ್ಮೋನ್ಸ್ಗಳಿಲ್ಲದೆ, ಆ ಓವರಿಗಳು ಬೆಳೆಯಲ್ದೇ ಇರೋವಂಥದ್ದು ಮತ್ತು ಯೂಟ್ರಸ್ಸು ಬೆಳೆದೇ ಇರೋವಂಥದ್ದು. ಈ ಥರದ ಸಾವಿರಾರು, ಕೆಲವರಲ್ಲಿ ಟ್ಯೂಬಲ್ ಬ್ಲಾಕ್ಸ್ ಅಂತ ಕರಿತೀವಿ, ಆ ಕಡೆ ಈ ಕಡೆ 2 ಡಿಂಬನಾಳಗಳು ಅಂತ ಕರಿತೀವಲ್ವ, ಎಲ್ಲಿ ಅಂಡಾಣು ಬಿಡುಗಡೆ ಆಗಿದ್ದನ್ನು ಯೂಟ್ರಸ್ಸಿಗೆ ಸೆಂಟ್ರಿಗೆ ತಂದು ಬಿಡಬೇಕಾಗುತ್ತೆ, ಅಲ್ಲೇ ಆಗುತ್ತೆ. ಅವು ಯಾವ್ಯಾವುದೋ ಕಾರಣಗಳಿಂದ, TB ಅಬ್ಡಮನ್ ಆಗಿರೋದ್ರಿಂದ, ಅಥವಾ ಪೆಲ್ವಿಕ್ ಇನ್ಫ್ಲಮೇಟ್ರಿ ಡಿಸಾರ್ಡರ್ಸ್ ಅಂತ ಕರಿತೀವಿ, ಆ ಪೆಲ್ವಿಕ್ ಇನ್ಫ್ಲಮೇಟ್ರಿ ಡಿಸಾರ್ಡರ್ಸ್ ಆಗಿರೋದ್ರಿಂದ ಆ ಡಿಂಬನಾಳಗಳು, ಫ್ಯಾಲೋಪಿಯನ್ ಟ್ಯೂಬ್ಸ್, ಅದು ಬ್ಲಾಕ್ ಆಗಿರೋ ಚಾನ್ಸಸ್ ಇರುತ್ತೆ. ತಮಗೆ ಒಂದು ವಿಷಯ ಇಲ್ಲಿ ಈಗಲೇ ಹೇಳಿಬಿಡ್ತೀನಿ. ಸುಮಾರು ನಾನು ಕಳೆದ 30 ವರ್ಷಗಳಲ್ಲಿ ಇದುವರೆಗೂ 3000 ಸಂತಾನಹೀನತೆಗೆ ವೈಯಕ್ತಿಕವಾಗಿ, ಹೋಮಿಯೋಪತಿ ಜೊತೆಗೆ, ಹೋಮಿಯೋಪತಿನಲ್ಲಿ ನನ್ನ ಮಿಕ್ಕ ಡಾಕ್ಟ್ರುಗಳು ಬೇಕಾದಷ್ಟು ಮಾಡಿದ್ದಾರೆ, ಆದರೆ ನಾನು ವೈಯಕ್ತಿಕ ನೆಲೆಗಟ್ಟಿನಿಂದ ಹೇಳುವಾಗ 3000 ಕೇಸ್ಗಳನ್ನು ಮಾಡಿದ್ದೀನಿ. ಅದರಲ್ಲಿ ಸುಮಾರು ಆಲ್ಮೋಸ್ಟ್ ಒಂದು 2000 ಮಹಿಳೆಯರದೇ ಕೇಸ್ಗಳು ಜಾಸ್ತಿ ಇದೆ. ಅವರಲ್ಲಿ ಎಲ್ಲ ಥರದ ಕೇಸ್ಗಳು ನೋಡಿದ್ದೀನಿ. ಅದು ನಾನು ಹೇಳ್ದಂಗೆ ಯೂಟ್ರಸ್ ಸರಿಯಾಗಿ ಡೆವಲಪ್ ಆಗದೆ ಇರೋದು, ಓವರೀಸ್ ಸರಿಯಾಗಿ ಡೆವಲಪ್ ಆಗದೆ ಇರೋದು, ಎಂಡೋಮೆಟ್ರಿಯೋಸಿಸ್ ಅಂತ ಕರಿತೀವಿ, ಈ ಗರ್ಭಾಶಯದ ಒಳಪದರ ಹೂವಿನ ಹಾಸಿಗೆ ಥರ ಇರಬೇಕು, ಅದು ಸಿಮೆಂಟ್ ಥರ ಆಗಿಬಿಡುತ್ತೆ, ಎಂಡೋಮೆಟ್ರಿಯೋಸಿಸ್ ಅಂತ ಇರ್ಬೋದು. ಟ್ಯೂಬರ್ಕ್ಲೋಸಿಸ್ ಆಫ್ ಅಬ್ಡಮನ್ ಇರ್ಬೋದು. ನಾನು ಹೇಳಿದೆ ಟ್ಯೂಬಲ್ ಬ್ಲಾಕ್ಸು. ಫಸ್ಟ್ 1000 ಕೇಸಲ್ಲಿ 37 ಟ್ಯೂಬಲ್ ಬ್ಲಾಕ್ಸ್ 1.5 ವರ್ಷ 2 ವರ್ಷದಲ್ಲಿ ಬ್ಲಾಕ್ ಓಪನ್ ಆಗಿ ಔಷಧಿಯಿಂದ, ನಾನ್ ಇನ್ವೆಸಿವ್ ವೇಯಿಂದ, ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಆಗಿ ಮಕ್ಕಳಾಗಿದ್ದು, ಅದು ನಿಜಕ್ಕೂ ಅದೊಂದು ವಿಶ್ವ ದಾಖಲೆನೇ. 3000 ಕೇಸು ಕೂಡ ಒಬ್ಬ ಹೋಮಿಯೋಪತಿ ಡಾಕ್ಟ್ರು ಇಡೀ ವಿಶ್ವದಲ್ಲಿ ಮಾಡಿರೋದು ಕೂಡ ಒಂದು ದಾಖಲೆಯೇ. ಅದು ಯಾಕೆ ಹೇಳಿದೆ ಅಂದರೆ, ಇದೆಲ್ಲೂ ಕಳೆದು ಹೋಗಬಾರ್ದು, ಹಾಗೆ ತಮಗೂ ಗೊತ್ತಿರಲಿ ಅನ್ನೋದಕ್ಕೋಸ್ಕರ ಇದನ್ನು ತಮ್ಮ ಮುಂದೆ ಇಡ್ತಾಯಿದ್ದೀನಿ. ಒಂದೊಂದಾಗಿ ತಗೊಳ್ತಾ ಹೋಗೋಣ. ಒಂದು ವಿಷಯ ಹೇಳಲೇಬೇಕು. ಪ್ರತಿ ಸಾರಿ ನೀವು ಸಿಟ್ಟು ಮಾಡಿಕೊಂಡಾಗ 10 ml ಆಫ್ adrenaline ಈಸ್ ಪಂಪ್ಡ್ ಇನ್ ಟು ದ ಬ್ಲಡ್. ಈ 10 ml ಆಫ್ adrenaline ಎಲ್ಲಿ ಬ್ಲಡ್ಗೆ ಹೋಗುತ್ತೆ, ಅದು ಹೋಗಿ ಫಾಲಿಕ್ಯುಲಾರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ FSHನ್ನು ಬ್ಲಾಕ್ ಮಾಡುತ್ತೆ. ಈ FSHನ್ನು ಬ್ಲಾಕ್ ಮಾಡಿದರೆ ನಿಮಗೆ ಪಾಲಿಸಿಸ್ಟಿಕ್ ಓವರೀಸ್ ಆಗುತ್ತೆ. ಫಾಲಿಕಲ್ಸು, ಅಂಡಾಣು ಬಿಡುಗಡೆ ಆಗೋದಿಲ್ಲ, ಪೆರಿಫರಿನಲ್ಲಿ ಓವರೀಸಲ್ಲಿ ಸೇರಿಕೊಂಡು ಸಿಸ್ಟ್ ಅಂತ ಆಗುತ್ತೆ. ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಲ್ವಾ?
ನೀವು ಒಂದು ಸರಿ ಸಿಟ್ಟು ಮಾಡಿಕೊಂಡ್ರೇ ಇಷ್ಟೊಂದು ನಡೆಯುತ್ತೆ. ಸೈಕಲಾಜಿಕಲ್ ಇಂಬ್ಯಾಲೆನ್ಸಸ್ ಕೇಳಿದೆ, ತಮಗಾಗಿರೋ ಆಘಾತ, ಅವಮಾನ, ಬೆಳೆದಿರೋವಂಥದ್ದು. ನನಗಿನ್ನು ಇನ್ಫ್ಯಾಕ್ಟ್ ಒಂದು ಕೇಸ್ ತಕ್ಷಣ ಜ್ಞಾಪಕಕ್ಕೆ ಬರ್ತಾಯಿದೆ. ಒಂದು ಸರಿ ಗಂಡ ಹೆಂಡತಿ ಇಬ್ಬರು ಬಂದು ಕೂತ್ಕೊಂಡ್ರು. ಕೂಡು ಕುಟುಂಬ ಅವರು, ಯಾವುದೋ ಹೋಟ್ಲ್ ಅಂತ ಅಂದ್ಕೊಳ್ತೀನಿ. ಕೂಡು ಕುಟುಂಬಗಳಲ್ಲಿ ಒಟ್ಟಿಗೆ ಇದ್ದವ್ರು ಎಲ್ಲ ಅಣ್ಣ ತಮ್ಮಂದರು, ಅವ್ರ ಮಕ್ಕಳು ಎಲ್ಲ. ಅವಳು ಕರ್ಕೊಂಬಂದು ಐ ಥಿಂಕ್ 1.5 ವರ್ಷ ಆಗಿತ್ತು ಮದುವೆ ಆಗಿ. ಹೆಂಡ್ತಿಗೆ ಏನಮ್ಮ ನಿನ್ನ ತೊಂದರೆ ಅಂತ ಕೇಳಿದೆ. ಮೊದಲು ಫಸ್ಟು ಅವಳು ತಲೆನೋವು ಅಂದ್ಲು. ಅವನ ಗಂಡ ಅದಲ್ಲ ಕಣೆ ಅಂದ. ಇನ್ನೇನು ರೀ ಹಿಂದೆ ಅವನು ತಲೆ ಕೆರ್ಕೊಂಡು ಇನ್ನೇನೋ ಹೇಳೋಕೆ ಹೊರಟ, ಇವಳು ಕೈ ಹಿಡಿದ್ಲು. ಕೊನೆಗೆ ಗಂಡ ಹೇಳ್ದ, ಈಕೆ ಕಳೆದ 1.5 ವರ್ಷದಿಂದ ನನ್ನನ್ನು ಹತ್ತಿರಕ್ಕೆ ಬಿಟ್ಕೊಂಡಿಲ್ಲ, ಇನ್ನು ಮಕ್ಕಳೆಲ್ಲಿಂದ ಆಗುತ್ತೆ ಸರ್ ಅಂತ. ಅಯ್ಯೋ ಮಕ್ಕಳದ್ದೇನಾರು ಆಗಲಿ, ಫಸ್ಟ್ ನನ್ನ ತಲೆನೋವು ಔಷಧಿ ಕೊಡಿಲ್ಲ ಅವಳು. ಆಮೇಲೆ ಯಾಕೆ ಹಿಂಗೆ ಮಾಡ್ತಾಯಿದ್ದಾಳೆ ಅಂತ ಕೇಳಿದ್ದಕ್ಕೆ ಅವಳು 2-3 ಸತಿ ಆ ಕಡೆ ಈ ಕಡೆ ನೋಡಿದ್ಲು. ಗಂಡನ್ನು ಹೊರಗಡೆ ಕಳಿಸಿದೆ. ಅವಳನ್ನ ಕಾನ್ಫಿಡೆನ್ಸಿಗೆ ತೊಗೊಂಡು ಅವಳಿಗೆ ಒಂದು ಸ್ವಲ್ಪ ಎಲ್ಲ ಹೇಳಿ ಮಾಡಿ, ನೀನು ಸರಿಯಾಗಿ ಹೇಳ್ದೆ ಇದ್ದರೆ ಔಷಧಿ ಆಗಲ್ಲಮ್ಮ, ನೀನು ಹಿಂಗೆ ಮೆರ್ರಿ ಗೋರೌಂಡ್, ಒಬ್ಬ ಡಾಕ್ಟ್ರ್ ಆದಮೇಲೆ ಇನ್ನೊಬ್ಬರು ಎಲ್ಲ ನೀನು ಗೈನಕಾಲಜಿಸ್ಟ್ಗಳು ಎಲ್ಲ ಸುತ್ತಾಕಿ ಕೊನೆಗೆ ಹಿಂಗೆ ಸುತ್ತಾ ಇರ್ತೀಯ, ಕರೆಕ್ಟಾಗಿ ಹೇಳು. ಗಂಡ ಹೇಳಿದ್ದ ಇವಳು ನನ್ನನ್ನು ಹತ್ತಿರಕ್ಕೆ ಬಿಟ್ಕೊಳ್ತಾ ಇಲ್ಲ ಅಂತ. ಈಕೆ ರಾತ್ರಿ ಆದ ತಕ್ಷಣ ಹಾಸಿಗೆಯಲ್ಲಿ ಮಲಗಿದ ತಕ್ಷಣ ತನ್ನ 2 ಮಂಡಿಗಳನ್ನು ಮಡಿಸ್ಕೊಳ್ತಾಳೆ. ಮಡಿಸ್ಕೊಂಡು ಮುಖದ ಹತ್ರ ಇಟ್ಕೊಳ್ತಾಳೆ. 2 ಕೈಗಳನ್ನು ಅಡ್ಡ ಇಟ್ಕೊಳ್ತಾಳೆ. ನೀವು ಕ್ರೇನ್ ತೊಗೊಂಡು ಬಿಡಿಸಿದ್ರು ಅದನ್ನು ನಿಮ್ಮ ಕೈಲಿ ಬಿಡ್ಸೋಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ಬಿಗಿ ಇಟ್ಕೊಂಡು ಮಲಗ್ತಾಳೆ. ಯಾರ ಕೈಲೂ ಅವಳದನ್ನು ಬಿಡಿಸೋಕ್ಕಾಗಲ್ಲ. ಇವಳನ್ನ ಕೂತ್ಕೊಂಡು ಕೇಳಿದೆ ಏನಮ್ಮ ಆಗುತ್ತೆ ಅಂತ. ಇವಳು ಹುಡುಗಿ ಆಗಿದ್ದಾಗ ಕೂಡು ಕುಟುಂಬದಲ್ಲಿ 3 ಜನ ಅಣ್ಣ ತಮ್ಮಂದರು, ಅವರೆಲ್ಲ ಮಕ್ಕಳುಗಳನ್ನು ಚಾಪೆ ಹಾಸ್ಬಿಟ್ಟು ಒಂದೇ ಸಾಲಿನಲ್ಲಿ ಮಲಗಿಸೋರು. ಗಂಡು ಹುಡುಗರು, ಹೆಣ್ಣು ಹುಡುಗರು, ಅವರು ಇವರು ಎಲ್ಲ ಮಲಗ್ಕೊಳ್ಳೋರು. ಹಾಗೆಯೇ ಇವ್ರು ಮಲಗ್ತಾಯಿದ್ರು. ಅವರವ್ರ ಅಪ್ಪ ಅಮ್ಮದಿರು ಅವ್ರವ್ರ ರೂಮ್ಗಳಲ್ಲಿ ಮಲಗ್ತಾಯಿದ್ರು. ಇವನು ಪಕ್ಕದಲ್ಲಿ ಮಲಗ್ದಾರೋ ಅಂಥ ಒಬ್ಬ ಕಸಿನ್ನು ಇವಳಿಗೆ ಲೈಂಗಿಕ ಕಿರುಕುಳ ಕೊಡ್ತಾಯಿದ್ದ. ಇವಳ ಅಕ್ಕ ಅಮೆರಿಕಾಗೆ ಮದುವೆ ಮಾಡ್ಕೊಂಡು ಹೋಗಿದ್ಲು. ಒಂದು ದಿವಸ ಇವಳಿಗೆ ಫೋನ್ ಮಾಡಿದಾಗ ಹೇಳಿದ್ಲು, ಹುಷಾರು ಕಣೆ, ನೀನು ಆ ಶಾಮಿ ಪಕ್ಕ ಮಾತ್ರ ಮಲ್ಕೋಬೇಡ ಅಂತ. ಕಾರಣ ಏನು ಅಂತಂದರೆ, ಅವನು ಇವನಿಗೆ ಎಷ್ಟು ಮಟ್ಟಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದ ಅಂದರೆ, ಇವಳು 2 ಮಂಡಿಗಳನ್ನು ಮಡಿಸ್ಕೊಳ್ಳೋದು, 2 ಕೈಗಳನ್ನು ಮಡಿಸ್ಕೊಳ್ಳೋದು, ಯಾವುದೇ ಕಾರಣಕ್ಕೆ ಬಿಡೋಕ್ಕೆ ತಯಾರಿರಲಿಲ್ಲ. ನಾನು ಹೇಳಿದೆ, ಇದೆಲ್ಲ ಕಳೆದು ಹೋದ ಘಟನೆ ನಿನಗೆ. ಅದು ಕೂಡ ಅವನು ಬೇಕು ಅಂತಕ್ಕೆ ಮಾಡಿದನೋ ಇಲ್ವೋ ಗೊತ್ತಿಲ್ಲ, ಬಟ್ ಅವನು ಮಾಡಿದರೂ ಕೂಡ ಈಗ ಈ ಗಂಡನಿಗೆ ನಿನ್ನನ್ನು ಅಷ್ಟು ಚೆನ್ನಾಗಿ ಮದುವೆ ಮಾಡ್ಕೊಂಡು ಬಂದಿದ್ದೀರಿ. ನಾನು ಮದುವೆಗೆ ಹೋಗಿದ್ದೆ, ಭಾಳ ವಿಜೃಂಭಣೆಯಿಂದ ಮಾಡಿದ್ರು ಮದುವೆ. ತಂದೆ ತಾಯಿ ಕೇಳ್ತಾ ಇದ್ದಾರೆ, 1.5 ವರ್ಷ ಆಯಿತು, ನೀನು ಹಿಂಗೆ ಮಾಡಿದರೆ ಹೆಂಗಮ್ಮ, ಯು ಶುಡ್ ರಿಸಾಲ್ವ್ ಅಂತ ಹೇಳಿ ಅವಳಿಗೆ ಒಂದಷ್ಟು ಇದೇ ಥರದ ಘಟನೆಗಳನ್ನು ಹೇಳಿ, ಹೆಂಗೆ ನಾನು ಹೇಳಿದ್ನಲ್ಲ ಆಗಲೇ, ಹೌ ಯು ಶುಡ್ ಸ್ಟಾರ್ಟ್ ಫಾರ್ ಗಿವಿಂಗ್ ಅದರ್ಸ್ ಅಂತ. ನೀವು ಇಲ್ಲಿ ಕೂತ್ಕೊಂಡು ಹೇಳೋದು ಭಾಳ ಚೆನ್ನಾಗಿರುತ್ತೆ, ಇಂಥದ್ದನ್ನೆಲ್ಲ ಹೆಂಗೆ ಮರೆಯೋಕ್ಕಾಗುತ್ತೆ, ನನ್ನ ಜೀವನದ ಮರೆಯಲಾಗದ ಘಟನೆ. ನಾನು ಹೇಳಿದೆ, ಅದು ಸರಿ ಕಣ್ರಿ, ಆದರೆ ಮುಂದಿನ ಜೀವನ ನೀವು ಹಾಳು ಮಾಡ್ಕೊಳ್ತಾ ಇದ್ದೀರಲ್ಲ, ನಿನ್ನ ಹೆಣ್ತನದ ಜೀವನ ಹಾಳಾಗೋಯ್ತಲ್ಲ, ಇದಕ್ಕೆ ಯಾರು ಕೊಡ್ತಾರೆ ಅಂತ ಹೇಳಿದಾಗ ಅವಳು ಒಪ್ಕೊಂಡ್ಳು. ಅದಾದಮೇಲೆ ನಮ್ಮಲ್ಲಿ ಒಂದು ಔಷಧಿ, ಚಿಕ್ಕಂದಿನಲ್ಲಿ ಆಗಿರೋವಂಥ ಈ ಥರ ವಯೋಲೆನ್ಸು, ರೇಜು, ಸೆಕ್ಷುವಲ್ ಅಸಾಲ್ಟ್ಸು, ಸೆಕ್ಷುವಲ್ ಮಿಸ್ಹ್ಯಾಂಡ್ಲಿಂಗು ಅಂಥೇಳಿ ಅದರಿಂದ ಆಗಿರೋವಂತಹ ಅವಳಿಗಾಗಿರೋವಂಥದ್ದಕ್ಕೆ ಸ್ಟೆಫಿಸಾಗ್ರಿಯಾ ಅಂತ ಒಂದು ಔಷಧಿ. ನೀವೆಲ್ಲ ತೊಗೊಂಬಿಡ್ಬೇಕು ಅಂತಲ್ಲ, ನಾನು ಏನು ಕೊಟ್ಟೆ ಅಂತ ನಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಸ್ಟೆಫಿಸಾಗ್ರಿಯಾ ಅಂತ ಒಂದು ಔಷಧಿ, ಅದನ್ನು ಅವಳ ಮೇಲೆ ಪ್ರಯೋಗ ಮಾಡ್ತಾ ಬಂದೆ. ಅವಳಿಗೆ ಕೌನ್ಸಿಲಿಂಗು ಬೇಕಾಗಿತ್ತು, ಅದು ಮಾಡ್ತಾ ಬಂದೆ. 1 ವರ್ಷದ ನಂತರ ಅವಳಿಗೆ ಮಗು ಆಯಿತು. ಪ್ರಶ್ನೆ ಇಷ್ಟೇ, ಮನೆಯಲ್ಲಿ ಹೆಣ್ಮಕ್ಳನ್ನು ಬೆಳೆಸಬೇಕಾದ್ರೆ ತಂದೆ ತಾಯಿಗಳಾಗಲಿ ಮತ್ತು ಇಡೀ ಸಮಾಜ ಒಂದು ಯೋಚನೆನ ಮಾಡಿಕೊಂಡು ಅವ್ರಿಗೊಂದು ಒಳ್ಳೆ ವಾತಾವರಣನ ಕಲ್ಪಿಸ್ಕೊಡ್ಬೇಕಾಗುತ್ತೆ. ಮನೆಯಲ್ಲಿ ಅಪ್ಪ ಅಮ್ಮನ ಜಗಳ ಜಾಸ್ತಿ ಆಗ್ತಾಯಿದ್ರೆ, ಅಪ್ಪ ಅಮ್ಮನ ಮೇಲೆ ದೌರ್ಜನ್ಯ ಮಾಡ್ತಾಯಿದ್ರೆ, ಈ ಮಗುನಲ್ಲಿ ಯೂಟ್ರಸ್ಸು ಅಂದರೆ ಅಂಡಾಶಯ, ಗರ್ಭಾಶಯ, ಅಂಡಾಣುಗಳು ಎಲ್ಲ ವೃದ್ಧಿ ಆಗಲ್ಲ. ಒಂದು ಹೆಣ್ಣಿಗೆ ಎಷ್ಟು ಬೆಳಿಬೇಕೋ ಅಷ್ಟು ಬೆಳೆಯಲ್ಲ, ಕಮರಿ ಹೋಗುತ್ತೆ. ಮುಂದೆ ನಾನು ಹೆಣ್ಣಾದರೆ ನಂದು ಇದೇ ಸ್ಥಿತಿ ಆಗುತ್ತೆ ಅಂತ ಅವಳೆಲ್ಲ ಚೋದಕಗಳು ಹಿಂಜರಿತವೆ, ಹೊಳಸರಿತವೆ. ಮನೇಲಿ ಅಪ್ಪ ಅಮ್ಮನ ಜಗಳ ಹೆಣ್ಮಕ್ಳ ಮುಂದೆ ಮಾಡಬೇಡಿ.
ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.